ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀವಿ. ನಾವು ಕೂಡ ಮಸ್ತ್ ಅದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋವಂತ. ಬೆಳಗ್ಗೆ ನೋಡ್ರಿ ನಾನು 11 ಗಂಟೆ ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. 12 ಗಂಟೆ ಆರಾಗತ್ತದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿ ಎದ್ದಿದ್ದೇವೆ ರೀ. ಮನೆಗೆ ನಮ್ಮ ಸಾಕ್ಷಿ ತಾತ ಬಂದಿರತ್ರಿ. ಅದಕ್ಕೆಲ್ಲ ಜಲ್ದಿ ಎದ್ದು ಪಟ್ ಅಡುಗೆ ಮಾಡಿದೆವು. ಇದ್ರಾಗ ಅಡುಗೆದು ವಿಡಿಯೋ ಏನೂ ಇಲ್ಲರಿ. ಯಾಕಂದ್ರೆ ಅಡುಗೆ ಒಂದು ಸ್ವಲ್ಪ ಗಟ್ಟಿ ಬ್ಯಾಳಿ ಮಾಡೀವಿ, ಆಮೇಲೆ ಚಪಾತಿ ಮಾಡೀವಿ, ಮತ್ತೇನೂ ಮಾಡಿಲ್ಲ. ನಮ್ಮ ಮನೆಗೆ ಇವತ್ತು ಊರಿಂದು ನಮ್ಮ ಮನೆಗೆ ನಮ್ಮ ಸಣ್ಣ ಹೊಂಟಾರ ರೀ. ಯಾರ್ಯಾರು ಬಂದಾರತ್ತೆ ತೋರಿಸ್ತೀನಿ ನಮ್ಗೆ. ಆಮೇಲೆ ನಮ್ಮ ಹಿರಿಯ ನೆಗಣ್ಣು ಬಂದಾರ ರೀ. ಆಮೇಲೆ ನಮ್ಮದು ಹಿರಿಯ ನೆಗಣಿದು ಮೊನ್ನೆ ಒಂದು 3-4 ತಿಂಗಳೈತೆ ರೀ ಡೆಲಿವರಿ ಆಗಿತ್ತು. ನಮ್ಮ ಹಿರಿಯ ನೆಗಣಿ ಪಾರಾಗ್ಯದ. ಅದಕ್ಕೆ ನಿಮ್ಗೆ ತೋರಿಸ್ತೀನಿ ಬರ್ರಿ ಎಷ್ಟು ಚಂದ ಅದಾನ ಅಂತೇಳಿ. ಅವರು ಜಸ್ಟ್ ಆಗಲಂತೆ ಬಂದು ರಾಸನ್ಗೆ ಹೋಗ್ಯಾರ ರೀ. ಆಮೇಲೆ ನಮ್ಮ ಸಣ್ಣವಂತೂ ಬರ್ತಾರಂತ್ರಿ. ಇವಾಗ ಅವರು ಇನ್ನೂ ಬಸ್ಸಿಗೆ ಕೂತು ಹೊಂಟ್ರಾತ್ರಿ. ಅವರು ಬರ್ತಾ ಅಂದ್ರೆ ಯಾರ್ಯಾರು ಬರ್ದಾರೆ ಯಾರ್ಯಾರಿಲ್ಲ ಅಂತ ಹೇಳ್ರಿ ಈ ವಿಡಿಯೋದಾಗ ನಿಮ್ಗೆ ಕೂಡ ಶೇರ್ ಮಾಡ್ಕೋತೀನಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಬರ್ರಿ ಫಸ್ಟ್ ನಾನು ನಮ್ಮ ನೆಗಣಿ ಮಗನಿಗೆ ತೋರಿಸ್ತೀನಿ. ನೆಗಣಿ ಮಗ ಅಂದ್ರೆ ನನ್ನ ಮಗನೇ ರೀ. ಅವನಿಗೆ ತೋರಿಸ್ತೀನಿ ಬರ್ರಿ ಎಷ್ಟು ಚಂದ ಅಂತೇಳಿ. ರೀ ಇಲ್ಲದಾರ ನೋಡ್ರಿ ನಮ್ಮ ರಚ್ಚು, ಆಮೇಲೆ ರಾಧಿಕಾ, ಐಶು ಕೂತಾರ್ರಿ. ಅವ್ರು ದೊಡ್ಡ ಕುರ್ಕುರ್ ತಂದ್ರೆ ಅದಕ್ಕೆ ತಿನ್ನತ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಅಪ್ಪು ಇಲ್ಲೇ ನೋಡ್ರಿ. ಅಪ್ಪು ಅಂದ್ರೆ ಇವನ ಹೆಸರು ಪುಂಡಿಕ್ ಮುತ್ಯ ಅಂತೇಳಿ ಇಟ್ಟಾರ್ರಿ. ಯಾಕಂದ್ರೆ ಗ್ವಾಸರ್ ಪುಂಡಿಕ್ ಮುತ್ಯ ಎಲ್ಲರಿಗೂ ಗೊತ್ತೇ ಅದಲ್ರಿ. ಅವ್ರ ಹೆಸರು ಇಟ್ಟಾರ ನೋಡ್ರಿ ಇವ್ರಿಗೆ. ಅವರು ಗ್ವಾಸರ್ದಾಗ ದುಡ್ಲೇಕರಲ್ರಿ. ಅದಕ್ಕಲಾಗ ಅವ್ರ ಕೃಪಾದಿಂದ ಇಟ್ಟಾನೆ ಅಂತೇಳಿ ಅವ್ರ ಹೆಸರು ಇಟ್ಟಾರ್ರಿ. ಅಯ್ಯಪ್ಪು ನಾನು ಹೇಗೆ ನೋಡ್ರಿ ಎಷ್ಟು ಮಸ್ತಾಗಿ ಆಡ್ತಾನೆ ಅಂತೇಳಿ. ಅವ್ರ ಮಮ್ಮಿ ರಾಸನ್ಗೆ ಹೋಗ್ಯಾರ ಬಿಟ್ಕೆರೆ ಹ್ಯಾಂಗೆ ಆಡ್ಲತ್ತಾನ ನೋಡ್ರಿ. 3 ತಿಂಗಳದವ ನೋಡ್ರಿ ಅವ. ಇವಾಗ 2.5 ತಿಂಗಳಾಯ್ತು ರೀ. ನಮ್ಮ ಸಾಕ್ಷಿ ತಗೊಳ್ತಾವ್ರಿ 2.5 ತಿಂಗಳತ್ತ. 3 ತಿಂಗಳದವ ಇನ್ನೂ ಇಲ್ರಿ ಅವ. 2.5 ತಿಂಗಳದವನ. ನಮ್ಮ ರಚ್ಚನು ಮುಕ್ಕೊಂಡವ್ರಿ. ಅದು ಆಕೆ ಇವಾಗ ಮುಕ್ಕೊಂಡ್ರಿ. 11ಕ್ಕೆ ಮುಕ್ಕೊಂಡವ ಅಂದ್ರೆ ಆಯ್ತು. ಈಗ 2ಕ್ಕೆ 3ಕ್ಕೆ ಕೇಳ್ತಾಳ್ರಿ ಆಕಿ. ಅಮ್ಮಮ್ಮ ಜಲ್ದಿನೇ ಎದ್ಬಿಡ್ತಾಳೆ ಕಿರಿಕಿರಿ ಜಾಸ್ತಿ ಇತ್ತು ಅಂದ್ರೆ. ಅಲ್ಲ ಅಪ್ಪು ಎಷ್ಟು ಚಂದ ಆಡ್ತಾ ನೋಡ್ರಿ. ಅವ್ರ ಮಮ್ಮಿ ಇದ್ದಿತ್ತಿಲ್ಲ ಅಂದ್ರವ ಸಮಾಧಾನ ಭಾಳ ಅದನ್ರಿ. ಕಿರಿಕಿರಿ ಇಲ್ಲ, ಕರ್ಕರಿಲ್ಲ, ಏನೇ ಇಲ್ಲರಿ. ಸುಮ್ಮ ಮುಕ್ಕೊಂಬಿಡ್ತಾನೆ ನೋಡ್ರಿ. ಹೌದಲ್ಲ ಸಾಕ್ಷಿತ? ಸುಮ್ಮ ಕುಂದಿರ್ತಾನೆ ನೋಡು. ಅವರು ರಾಸನ್ಗೆ ಹೋಗ್ಯಾರ್ರಿ ಇವಾಗ. ರಾಸನ್ಗೆ ಹೋಗ್ಯಾರ. ರಾಸನ್ ಬಂದ ಬಳಕ ಅವ್ರಿನ್ನೂ ತೋರಿಸ್ತೀನಿ ರೀ. ಅವರು ರಾಸನ್ಗೆ ಹೋಗ್ಯಾರ್ರಿ. ಇವ್ರು ನೋಡ್ರಿ ಅವ್ರು ದೊಡ್ಡ ಕುರ್ಕುರ್ ತಂದಾರತ್ತೆ. ಕುರ್ಕುರ್ ತಿನ್ನತ್ತಾಳ ನಮ್ಮ ಶಾದು. ಮನೆಗೆ ನಂಬಲ್ಲಿ ಬಿಟ್ಟು ಹೋಗ್ಯಾರ್ರಿ. ಅದಕ್ಕೆಲ್ಲಾಗ ನೋಡ್ರಿ ಅವ್ರ ತಮ್ಮನ ಬಲ್ಲಿ ನಮ್ಮ ಸಾಕ್ಷಿಗೆ ಮುಕ್ಕೊಂಡಾಳ. ಅವನು ಆಡ್ಲತ್ತಾನ್ರಿ. ನಮ್ಮ ರಚ್ಚುನು ಮುಕ್ಕೊಂಡಾಳ ನೋಡ್ರಿ. ಅದಕ್ಕೆ ಅವರು ರಾಸನ್ ಇದು ಮಾಡಿ ಬರ್ತಾರೆ ರೀ. ಅಚಾನಕ್ ರಾಸನ್ ಬರಲಿಲ್ಲ ಅಂದ್ರೆ ಅಫ್ಜಲ್ಪುರಕ್ಕೆ ಹೋಗಿ ಬಟ್ಟ ತಗೊಂಡು ಬರ್ಬೇಕಂತೀರಿ ಅವರು. ಅದಕ್ಕೆಲ್ಲಾಗ ಏನೇನು ಮಾಡ್ತಾರೆ ರೀ. ರಾಸನ್ ಬರ್ತದೆ ಏನಿಲ್ಲ ಸೈ ಅಂದ್ರೆ ಅವ್ರ ಬಟ್ ಕುಂದಿರ್ತದೆ ಏನಿಲ್ಲೋ ನೋಡ್ಕೊಂಬರ್ತೀನಿ ಅಂತ ಹೋಗ್ಯಾಡ್ರಿ. ನಮ್ಮ ಸಾಕ್ಷಿತ ನಿನ್ನ 2 ಸಲ ಹೋಗಿ ತಿಕ್ಕಿ ಬಟ್ ತಿಕ್ಕಿ ಇಟ್ಟು ಬಂದಳು ಅಂದ್ರೆ ಆಕೆ ಅದು ಕುಂದಿರ್ಲಿಲ್ಲ ರೀ. ಬಟ್ಟ ಭಾಳ ಅಂದ್ರೆ ಭಾಳ ಕೈ ತಿಕ್ಕೊಂಡ್ರಿ. ಸಾಬಾನು ಹಚ್ಚಿ ತಗೊಂಡ್ರು, ನೆಲಕ್ಕೆ ಹಚ್ಚಿ ತಿಕ್ದಳು. ಒಟ್ಟ ಬರಲಿಲ್ಲ ರೀ ಆಕಿದು. ಅದಕ್ಕೆಲ್ಲಾಗೆ ಈಗ ಅವ್ರ ಮಮ್ಮಿ ಬಂದಾಳ. ಹೋಗಿ ಕೊಟ್ಟು ಬರಕ್ಕೆ ಹೋಗ್ಯಾಡ್ರಿ. ಏನೇನು ಮಾಡ್ತಾನೋ ಇನ್ನೂ ಸೈ ಬರ್ತದೆ ನೀಟೋ ಗೊತ್ತಿಲ್ಲ ರೀ ಅವ್ರದ್ದು. ಅದಕ್ಕೆ ಅಚಾನಕ್ ಬರಲಿಲ್ಲ ಅಂದ್ರೆ ಅಫ್ಜಲ್ಪುರಕ್ಕೆ ಹೋಗಿ ಅವರು ಸೈ ಕೊಟ್ಟು ಮಾಡಿ ಬರ್ತಾರೆ ರೀ. ಅದೇ ಅಫ್ಜಲ್ಪುರದಾಗ ಅದೇನೋ KYC ಮಾಡಿಸ್ಬೇಕಂತ್ರಿ ರಾಸನ್ ಕಡೆ. ಅವ್ರು KYC ಮಾಡ್ಸ್ಯಾರ ನಿಂತ ಗೊತ್ತಿಲ್ಲ. ಅವ್ರು ನಿನ್ನ ಹೇಳಿರಿ KYC ಮಾಡ್ಸಂತೇಳಿ. ಅದಕ್ಕೆ ಇವತ್ತು ಹೋಗ್ತಾರೆ ಅಫ್ಜಲ್ಪುರಕ್ಕೆ ಅವರು. ಆಮೇಲೆ ನಮ್ಮ ಸಣ್ಣವಂತ ಬರ್ತಾರಂತ್ರಿ ಊರಿಂದು. ಇನ್ನು ಯಾವಾಗ ಬರ್ತಾರೋ ಅವರು ಇವರು ಕಲಿತೆ ಹೋಗ್ತಾರೆ ರೀ ಅಲ್ಲಿ ರೀ ಅಫ್ಜಲ್ಪುರಕ್ಕೆ. ಅವ್ರದ್ದು ಏನೋ ಆಧಾರ್ ಕಾರ್ಡ್ ಏನೋ ತಿದ್ದುಪಡಿ ಮಾಡೋದತ್ತ ರೀ ನಮ್ಮ ಸಣ್ಣವನ ಮಗಳದು. ಅದಕ್ಕೆ ಅವರು ಬಂದ್ಕೆರೆ ಅವರು ಈ ಕಡೆ ಅಫ್ಜಲ್ಪುರಕ್ಕೆ ಹೋಗ್ತಾರೆ, ಇವರು ಅಫ್ಜಲ್ಪುರಕ್ಕೆ ಹೋಗ್ತಾರೆ ರೀ. ಏನೇನು ಮಾಡ್ತಾರೆ ಅಂತ ಅವ್ರು ಬಂದ ಬಳಕೆ ಎಲ್ಲ ಗೊತ್ತಾಗ್ತದೆ ರೀ ಏನೇನಾಗ್ಯದ ಅಂತೇಳಿ. ಆಯ್ನು ನಮ್ಮ ಅಕ್ಕನ ಕೂಡ ಹೋಗ್ಯಾಳ್ರಿ. ಅಂದ್ರೆ ನಮ್ಮ ನೆಗಣಿ ಕೂಡ ಹೋಗ್ಯಾಳ. ಕಾಡ ನಾವು ಇಟ್ಟು ಬಂದಿದ್ದಲ್ರಿ ಆಕೆ ಗೊತ್ತಾಗಲ್ಲ ಅಂತೇಳಿ ಆಕೆ ಕರ್ಕೊಂಡು ಹೋಗ್ಯಾಳ್ರಿ. ನಮ್ಮದು ಎಲ್ಲ ಕೆಲಸ ಆಗ್ಯದ್ರಿ. ಇವಾಗ ಅಡುಗೆನೂ ಆಗಿದೆ, ಎಲ್ಲ ಆಗ್ಯದ್ರಿ. ಊಟ ಮಾಡಿಲ್ಲ. ನಮ್ಮ ನೆಗಣಿ ಆಮೇಲೆ ನಮ್ಮ ಸಣ್ಣ ಹೊತ್ತು ಬಂದಾಗ ನಾವು ಎಲ್ಲರೂ ಕಲ್ತು ಊಟ ಮಾಡ್ತೇವೆ ರೀ. ಅವ್ರಿಗೆ ಕರ್ಕೊಂಡೆ ಊಟ ಮಾಡ್ತೇವೆ. ಚೆನ್ನಾಗಿ ನಮ್ಮ ಸಣ್ಣ ಬರೋದು ಲೇಟ್ ಇತ್ತಂದ್ರೆ ನಮ್ಮ ನೆಗಣಿ ಹತ್ತು ಬರ್ನ ಅವ್ರು ಕೂಡ ಊಟ ಮಾಡ್ತೀವಿ ರೀ. ನಿಮ್ಮದು ಎಲ್ಲರದ್ದು ಊಟ ಆಗ್ಯದಂತ ತಿಳ್ಕೊತೀನಿ. ನಮ್ಮ ಮಗ ಏನೋ ಹೆಂಗನಂತೆ ಕಮೆಂಟ್ದಾಗ ತಿಳಿಸ್ರಿ. ಹೆಂಗೆ ನೋಡ್ರಿ ಹೆಂಗೆ ಆಡತ್ತನಂತೆ ಅವ್ರ ಮಮ್ಮಿ ಇದಂದ್ರಿ. ಸಾಕ್ಷಿತ ನೋಡ್ರಿ ಕಸ ಹುಡುಗಲು ಕಚ್ಚಿನಕಿ ನಾನು ಹುಡುಗ ಅಂಜಾರ. ನಾನು ನಮ್ಮ ಅಪ್ಪನ ಬರ್ಕೋತೀನಿ. ಆಕಿ ಕಸ ಹುಡುಗ ಕಚ್ಚಿನ್ರಿ. ಯಾ ಮಾಡ್ತಾವ ನೋಡ್ರಿ ಒಂದು ಸ್ವಲ್ಪ. ಆಕಿ ಬಂದು ಕುಂದಿರ್ತಾವತ್ತ. ಹುಡುಗ ಸಾಕ್ಷಿತ ಅಂಜಾರ. ಹುಡುಗ ನಾ ಬಟ್ಟೆ ಐತೆ ಎಲ್ಲ ಹೋಗಿದ್ದೀನಿ. ಹುಡುಗ ಅಂಜಾರ ಬಂದು ಮಕ್ಕೊಂದು ನೋಡ್ರಿ ಅವ್ನ ಬಲಿ. ಹುಡುಗ ನಾನು ದಂಧಿ ಎಲ್ಲ ಮಾಡ್ತಾಳ್ರಿ. ಬೇಸರ ಬರ್ತಂದ್ರೆ ಬೇಸರ ಮಾಡ್ಕೊತ ಏನೋ ಸಣ್ಣ ಕೇಳಲ್ರಿ. ನೋಡ್ರಿ ನಮ್ಮ ನೆಗಣಿ ಬಂದು ನೋಡ್ರಿ ರಾಸನ್ ತೊಗೊಂಡು. ಆಮೇಲೆ ನಮ್ಮ ರಚ್ಚು, ಶಾದು, ರಾಧಿಕಾ, ಆಮೇಲೆ ಐಸು ಆಡಾಕತ್ತಾರ ನೋಡ್ರಿ ಇವರು. ಆಕೆ ಏನೋ ತೊಗೊಂಡ್ರಂತ್ರಿ ಐಸು. ಅದಕ್ಕೆಲ್ಲ ನಮ್ಮ ಶಾದು ಹೊಡ್ಲಾಗತ್ತಾಳ್ರಿ. ನಮ್ಮ ರಚ್ಚು ಹೊಡ್ಲಾಗತ್ತಾಳ ಆಕೆಗೆ ನಮ್ಮ ಐಸುಗೆ.
ಇಲ್ಲಿ ನಮ್ಮ ಅಕ್ಕ ಜೋಳ ಹಾಸನ ಮಾಡತ್ತಾಳ್ರಿ. ಅವು ಒಂದು ಸ್ವಲ್ಪ ರಾಸನ್ ಜೋಳ ಭಾಳ ಅಂದ್ರೆ ಭಾಳ ಹೊಲಸದಾವ್ರಿ. ಅದ್ರೊಳಗೆ ಕಡ್ಡಿ ಆಮೇಲೆ ಗೊಂಡಾಳಿ ಆಮೇಲೆ ನುಸಿ ಎಲ್ಲ ಸತ್ತಿವು ಎಲ್ಲ ಹಿಂಗೆ ಇದು ಆಗ್ಬಿಟ್ಟವ್ರಿ. ಒಣಗ್ಯಾವ ಅವು ತೂರನ ಹಾರ್ಲಾಗತ್ತವ್ರಿ. ಅದ್ರ ಕಲಾಗ ಅವೆಲ್ಲ ತೂರಿ ಮಾಡಿ ಇಡ್ಬೇಕಂತೇಳಿ ಇಡ್ಲಾಗತ್ತಾಳ್ರಿ. ಮತ್ತು ಯಾವಾಗರೇ ನಮ್ಮ ಮಾಮ ಬಂದಂದ್ರೆ ಒಯ್ತಾನೆ ರೀ. ನಮ್ಮ ನೆಗಣಿ ಗಂಡಗೆ ನಾನು ಮಾಮನೇ ಅಂತೀನಿ ರೀ. ಯಾಕಂದ್ರೆ ನಂಗೆ ಸೋದರ ಮಾವದೇವ್ರು ಆತಾರಲ್ರಿ, ಅದಕ್ಕೆ ಮಾಮನೇ ಅಂತೀನಿ ರೀ ಅವ್ರಿಗೂ. ನೀನಂತೇಳಿ ಮಾಮ ಕಬ್ಬು ತೊಗೊಂಬಂದಿರು, ಅದಕ್ಕೆ ನಮ್ಮ ನೆಗಣಿ ಐಸು ಇವರೆಲ್ಲವ್ರು ಕಬ್ಬು ತಿನ್ನತ್ತಾರ ರೀ. ಒಂದು ಪೆಂಡಿ ತೊಗೊಂಬಂದಾರ ರೀ ಅವರು, ಎಲ್ಲವ್ರ ಮನೆ ಎಲ್ಲರೂ ತಿಂತಾರೆ ಅಂತೇಳಿ ತೊಗೊಂಬಂದಿರು. ಅದಕ್ಕೆ ನಮ್ಮ ನೆಗಣ್ಣು ಹೋತಾಳ್ರಿ ಇವಾಗ. ಎಲ್ಲ ಊಟ ಮಾಡಿದ್ರು ಅವರು. ಊಟ ಮಾಡ್ಕೆರೆ ರೆಡಿ ಆಗ್ಲತ್ತಾಳ್ರಿ ಆಕಿನೂ ಹೋಲಕ್ಕೆ. ಆಮೇಲೆ ಪಾರಿಗೆಲ್ಲ ಕಾಲಾಗ ಸಾಕ್ಸ್ ಎಲ್ಲ ಹಾಕ್ಲತ್ತಾಳ್ರಿ. ನಮ್ಮ ಅಕ್ಕ ಮೂರನೇದಕ್ಕಿ ಆಕೆ ಆಡ್ಸಕತ್ತವ್ರಿ ಪಾರಾಗ. ಹೋತಾರಲ್ರಿ ಇವಾಗ, ಅದ್ರ ಕಲೆಗೆ ಆಡ್ಸಕತ್ತಾರ. ಅವ್ರು ಹೋದ ಬಳಿಕ ನಾವು ಸ್ವಲ್ಪ ಮಕ್ಕೊಬೇಕಂತೇಳಿ ಮಕ್ಕೊಂಡ್ಬಿಟ್ಟು ಇದು ಮಾಡ್ತೀನಿ ರೀ. ಯಾಕಂದ್ರೆ ಅವ್ರು ಹರತ್ತೇಳಿ ಊಟ ಮಾಡಿ ಕೂತಿದ್ದೇವೆ ರೀ ನಾವುನೇನ. ಆಕೆ ಹೋದ ಬಳಿಕ ನಾನು ಮಕ್ಕೊಂಡು ಎದ್ದಿದ್ರಿ. ಅಷ್ಟೊತ್ತಿಗೆ ಆಯಿ ಬಂದಳು. ಎಬ್ಬಿಸ್ಕೊಂಡ್ಕಿದ್ರೆ ಬ್ಯಾಂಕಿಗೆ ಹೋಗಂಬಾ ಅಂತೇಳಿ ಬ್ಯಾಂಕಿಗೆ ಕರ್ಕೊಂಬಂದ ನೋಡ್ರಿ ನಮ್ಮ ಆಯಿ ನನಗೆ. ಹೇಳೋಣ ಮಾರಿ ತೊಗೊಳ್ಳೋಣ ಈ ಕಡೆ ಬಂದೆ ನೋಡ್ರಿ ನಾನಂತರು. ಅವರು ಬ್ಯಾಂಕ್ ಮುಚ್ಕೊಂಡ್ಕ್ಯಾರ ಈ ಕಡೆ ಹೊರಗೆ ಹೋಗಿರಿ. ಬರ್ತೇವೆ ಅಲ್ಲಿ ಕುಂದರ್ರಿ ಅದನ್ನು. ನಾವು ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಕೂತಿದ್ದೆವು. ಇವಾಗ ಬಂದ್ರಂದ್ರೆ ಬ್ಯಾಂಕಿಗೆ ಆಯಿಗೆ ರೊಕ್ಕ ಬಂದಾಗ ನೋಡ್ಕೆರೆ ಹೋಗಿರ್ಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಇವಾಗ ಸಂಜೆ ಕಡೆಗೆ 5:15 ಐತ್ರಿ. ಇವಾಗ ಚಹಾ ಮಾಡಕ್ಕೆ ಇಟ್ಟಿನ್ರಿ ನಾನು ಆಯಿಗೆ. ಬೀಸ್ಕೊಂಡು ಬರ್ಬೇಕ್ರಿ. ಇನ್ನು ಬೀಸ್ಕೊಂಡು ಬಂದಿಲ್ಲ. ಯಾಕಂದ್ರೆ ಜೋಳ ಅಲ್ಲಿ ಹಾದ್ಯಾಗ ಕಡಿಮೆ ಮತ್ತು ವಾಳ ಹಾಕ್ಯಾರಂತ್ರಿ. ಅದಕ್ಕೆಲ್ಲ ಬೀಸ್ಕೊಂಬರೋದಾಗಿಟ್ರಿ ಆಯಿನೂ. ಇವಾಗ ನಾನೇ ಹೋಗ್ಬೇಕ್ರಿ ಬೀಸ್ಲಕ್ಕೆ. ಚಂತನ್ರಿ ನೋಡ್ರಿ. ನಮ್ಮ ನೆಗಣೆತ್ ಬಂದು ಎಲ್ಲ ಮಾಡಿ ಹೋದ್ರಿ. ನಮ್ಮ ಸಣ್ಣ ಬರ್ತಾ ಅಂದಿಲ್ರಿ. ಅವರು ಡೈರೆಕ್ಟ್ ಆ ಕಡೆ ಅಫ್ಜಲ್ಪುರಕ್ಕೆ ಹೋಗಿ ಆ ಕಡೆಯಿಂದ ಆ ಕಡೆ ಅವ್ರು ಊರಿಗೆ ಹೋಗ್ಯಾರಂತ್ರಿ ವಾಪಸ್. ಅದಕ್ಕೆ ಮನೆಗೆ ಬರಲಿಲ್ರಿ ಅವರು. ನಮ್ಮ ಅಕ್ಕನೂ ಹೋದೋಡ್ರಿ, ಊರಿಗೆ ರೆಡಿ ಮಾಡ್ಕೊಂಡು ಹೋದಳಲ್ರಿ. ಅವ್ರು ಹೋಗೋಣ ನಾನು ಒಂದು ಸ್ವಲ್ಪ ಮಕ್ಕೊಂಡ್ರಿ. ನಾನು ರಚ್ಚು ಮಕ್ಕೊಂಡಿದ್ದೆವು. ರಚ್ಚು ನಿದ್ದೆ ಎತ್ತಿತ್ತು. ಹಂಗೇನು ಕೂಡ ನಾನು ಮಕ್ಕೊಂಡು ಜಸ್ಟ್ ಆ ಕಡೆ ಆಯಿ ಅಫ್ಜಲ್ಪುರಕ್ಕೆ ಹೋಗಿ ಬಂದಳ್ರಿ. ಆಕೆ ಆಯಿ ಇಳ್ದು ಅವ್ರಿಗೆ ಕಳ್ಸದಲ್ರಿ ಆಯಿ ಅವ್ರು ಕೂಡ ಹೋಗಿ. ಅದಕ್ಕೆ ಆಯಿ ಬರ್ನ ಎದ್ದಕೆರೆ ಆಯಿ ಕೂಡ ಬ್ಯಾಂಕಿಗೆ ಹೋಗ್ಬಂದ್ರಿ. ಬ್ಯಾಂಕಿಗೆ ಹೋಗ್ಬಂದು ಇನ್ನು ಜಸ್ಟ್ ತೆಲಿಕೊಂಡು ಕಸ ಮುಸ್ರಿ ಮಾಡ್ಕೆರೆ ಚಹಾ ಕೆಟ್ಟಿ ನೋಡ್ರಿ ನಾನು ಇವಾಗ. ಚಹಾ ಕೆಟ್ಟು ಆಯಿ ಚಹಾ ಮಾಡಿಕೊಟ್ಕೆರೆ ಇದಕ್ಕೆ ಹೋಗ್ಬಿಡ್ತೀನಿ ರೀ ಇವಾಗ ಬೀಸ್ಲಕ್ಕೆ. ಬೀಸ್ಕೊಂಡು ಬಂದ್ಕೆರೆ ಬೀಸ್ತಾ ಅಂದ್ರಂದ್ರೆ ಬೀಸ್ಕೊಂಬರ್ತೀನಿ ರೀ. ಇಲ್ಲ ಆಮೇಲೆ ಬರ್ರಿ ಅಂದ್ರಂದ್ರೆ ಇಟ್ಕೆರೆ ಬಂದುಬಿಡ್ತೀನಿ ರೀ ನಾನು ಅಡುಗೆ ಮಾಡ್ಲಿಕ್ಕೆ. ನಮ್ಮ ರಾಧಿಕಾ ಪಪ್ಪಾಗ ಒಂದು ಸ್ವಲ್ಪ ಲೇಟ್ ಆಗ್ತದಂತ್ರಿ ಅವ್ರಿಗೆ ಬರೋಕೆ. ಬಂದು ಬೀಸ್ಕೊಂಬರೋದಾಗ್ರಂತೇಳಿ ನಾನೇ ಹೋಗ್ಬೇಕನ್ನತ್ತೀನಿ ರೀ ಇವಾಗ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ ಸಂತಿ ಕಣ್ಣು ನೋಡ್ರಿ ಇವಾಗ. ಆಯಿ ಸಲಕ್ಕೆ ನಾವು ಕುಡಿಯೋದು ನೋಡ್ರಿ. ಆಯಿ ಕುಡ್ಲಿಕ್ಕೆ ಆಕಿನ ಕೂಡ ನಾನು ಒಂದು ಸ್ವಲ್ಪ ಕುಡಿತೀನಿ ರೀ. ಸಂಜೆ ಮಾಡಿ ನಾವು ಹೋಗ್ಬೇಕಿದ್ದು ಅಂದ್ರೆ ಚಹಾ ಮಾಡಂಗಿಲ್ಲ ರೀ. ಆಯಿಗೆ ಇಷ್ಟೇ ಚಹಾ ಮಾಡ್ಕೊಳ್ತೀನಿ. ಎಲ್ಲರದು ಚಹಾ ಆಗ್ಯದ ಅನ್ಕೋತೀನಿ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ಇಟ್ಟಿನ ಡಬ್ಬ ಒಯ್ದಿಟ್ಟು ಬಂದ್ರಿ. ಜೋಳ ಬೀಸೋದು ಅವ್ರಿನ ಒಂದು 2-3 ಅದಾವಂತ. ಅವಾಗನ ತರ್ಬೇಕ್ರಿ. ಜನಕ್ಕೆ ನಮ್ಮ ರಾಧಿಕಾ ಪಪ್ಪ ಬಂದ್ರಂದ್ರೆ ಅವ್ರ ಕಡೆ ತರಿಸ್ತೀನಿ. ಇಲ್ಲಿಕಂದ್ರೆ ನಾವೇ ತರ್ಬೇಕಾಗ್ತದ್ರಿ. ಬರ್ರಿ ಇವಾಗ ಅಡುಗೆ ಮಾಡೋವಂತ. ಫಸ್ಟ್ ಇವಾಗ ಬ್ಯಾಳೆ ಹಾಕ್ತೀನಿ ರೀ. ಜರ ಇದು ಮಾಡ್ತೀನಿ ರೀ, ಅನ್ನ ಮಾಡ್ತೀನಿ. ಆಮೇಲೆ ಬ್ಯಾಳೆ ಹಾಕ್ತೀನಿ ರೀ. ಕುಕ್ಕರ್ ತೊಗೊಂಡ್ರಿ ಬ್ಯಾಳೆ ಹಾಕಕ್ಕೆ. ಇವಾಗ ಬ್ಯಾಳೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತಾಗಿ ಅನ್ನ ಹಾಕ್ತೀನಿ ರೀ ಇವಾಗ. ಮತ್ತು ಏನು ಮಾಡಲಿ ಅಂತ ಕೇಳಿದ್ರೆ ಆಯಿ ಅಂದವ್ರಿ ಬ್ಯಾಳೆ ಸಾರು ಅನ್ನ ಮಾಡೋಣ. ಅದಕ್ಕೆ ಬ್ಯಾಳೆ ಸಾರು ಅನ್ನ ಮಾಡ್ತೀನಿ. ಮುಂಜಾನೆ ಇನ್ನೊಂದು 4 ಚಪಾತಿ ಅದಾವ್ರಿ. ಆಮೇಲೆ ರೊಟ್ಟಿ ಬಡಿ ಅಂದ್ರೆ ಬಡಿತೀನಿ ರೀ. ಬ್ಯಾಳೆ ಅಂದ್ರೆ ಬಿಟ್ಬಿಡ್ತೀನಿ ರೀ. ಬರ್ರಿ ಇವಾಗ ಬ್ಯಾಳೆ ಸಾರು ಆಮೇಲೆ ಅನ್ನ ಮಾಡೋಣಂತ. ಮನೆಗೆ ಹೋಗಿ ಬ್ಯಾಳೆ ಹಾಕ್ಬೇಕಂದಿದ್ರಿ. ಬ್ಯಾಳೆ ಹಾಕ್ಬೇಕಂದ್ರೆ ಮತ್ತು ಆಯೋದು ಇರ್ಲಾಕೆ ಹೋಗಿ ಬೀಸ್ಕೊಂಡು ಮಾಡಿ ಒತ್ತಟ್ಟೆ ಬಾ ನಾನು ಬ್ಯಾಳೆ ನೆನೆ ಹಾಕ್ಯಾರಿ ಬೀಸ್ಲಿಕ್ಕೆ ಬಂದೆ ನೋಡ್ರಿ. ಗಿರ್ನಿಗೆ ಬಂದೆ ನೋಡ್ರಿ ಇವಾಗ. ನಮ್ಮದೇ ಹಾಕ್ಯಾರ, ನಮ್ಮದೇ ಬೀಸ್ಲಿಕ್ಕೆ ಇದು ಮಾಡಿ ನೋಡ್ರಿ ನಾನು. ಇಲ್ಲಿ ನೋಡ್ರಿ ಹಿಟ್ಟು ಬೀಳೋಗತ್ತು ನೋಡ್ರಿ. ನಮ್ಮದೇ ಡಬ್ಬ ಐತ್ರಿ ಇದು. ಇವಾಗ ನಮ್ಮದೇ ಹೋಗೋಣ. ನಾನು ಹಾಕ್ಲಿಕ್ಕೆ ಹಚ್ಚಿದ್ರಿ ಅವ್ರಿಗೆ. ಅದಕ್ಕೆಲ್ಲ ಹಾಕಿದ್ರಿ. ಅವ್ರ ಬಳಿ ಖಾರ ಕುಟ್ಟ ಮಿಷಿನ ಆಮೇಲೆ ಜೋಳದು ಗೋಧಿದು ಇವು ಗಿರ್ನಿ ಇರ್ತಾವಲ್ರಿ ಡಬ್ಬ, ಅದೂ ಅದ ರೀ. ಆಮೇಲೆ ಬ್ಯಾಳಿದೊಂದು ಅದ ರೀ ಅವ್ರ ಬಳಿ ಬೀಸೋದು. ಬ್ಯಾಳಿದೊಂದು ಐತೆ ನೋಡ್ರಿ. ಇನ್ನು ಜಸ್ಟ್ ಬಂದೆ ನೋಡ್ರಿ. ಜೋಳದ ಹಿಟ್ಟು ಬೀಸ್ಕೊಂಡು ನೋಡ್ರಿ ಬೀಸ್ಕೊಂಬಂದು ಇನ್ನು ಇಲ್ಲಿ ಇಟ್ಟೀನಿ. ಆಮೇಲೆ ಬಂದು ದೇವ್ರ ಪೂಜೆ ಹಚ್ಚಿ ಅಂದ್ರೆ ಪೂಜೆ ಅಂತ ನೋಡ್ರಿ. ದೇವ್ರಿಗೆ ದೀಪ ಹಚ್ಚದ್ರಿ. ದೀಪ ಹಚ್ಚಿ ಊದ್ಕಡೆ ಹಚ್ಚಿ ಸಂಜಾನೆ ಮುಂಜಾನೆ 2 ಹೊತ್ತು ಹಚ್ತೇವೆ ರೀ. ಅದಕ್ಕೆ ಸಂಜಾನೆ ಮುಂಜಾನೆ ಹಚ್ಚಿ ಅಂತ ಇವಾಗ ಹಚ್ಚೀನಿ. ಬಂದು ಬಳಕ ಬೀಸ್ಕೊಂಬಂದು ದೇವ್ರದ್ದು ಇದು ಹಚ್ಚದ್ರಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಅಕ್ಕಿ ಹಸನತ್ತ ಮಾಡಿಟ್ಟೀನಿ ರೀ ನಾನು ಇವಾಗ. ಬ್ಯಾಳೆ ಕುದಿನ ಅಕ್ಕಿ ಹಾಕ್ಬೇಕಂತ ಅಕ್ಕಿ ಹಸನ ಮಾಡಿ ನೋಡ್ರಿ ಅಲ್ಲಿ ಬ್ಯಾಳೆ ಕುದ್ಲಾಗತ್ತಾವು. ಬರ್ನ ಬ್ಯಾಳೆ ಹಾಕ್ಬಿಟ್ಟಿನಿ ಹಂಗೆ. ಅವಾಗ ಹಾಕ್ಬೇಕಂದಿದ್ರಿ. ಮತ್ತು ಇದು ಐತ್ರಿ. ಮತ್ತು ಆಯಿ ಹೋಗೋಣ ಹಾಗೆ ಇಟ್ಕೆರೆ ಹೋಗ್ಬಿಟ್ರಿ ನಾನು. ನೋಡ್ರಿ ಇಲ್ಲಿ ಚಹಾ ಮಾಡೀವಿ, ಚಹಾ ಕುಡ್ದೀವಿ. ಆಯಿಗಳು ನೋಡ್ರಿ ನಮ್ಮ ರತ್ತು ಆಡತ್ತ ಬೂಡ್ತೊಂಡು ನೋಡ್ರಿ. ಬರೀ ಕ್ಯಾಮ್ರಾ ಮುಂದೆ ಬರ್ತಂದ್ರೆ ಹಾಯ್ ಮಾಡತ್ತ.
ಯಾಕ್ರಿ ರಾಯಣ ಅವರು ಚಾವ್ ಚಾವ್ ಮಾಡತ್ತಾರಂತ್ರಿ ಆಯ್ ನೋಡ್ರಿ ಬೈಲಾಗತ್ತಾವ್ರಿ ಅವ್ರಿಗೆ ಅಂದ್ರೂ ಭೀ ಕೇಳೋರಿಗೆ ಯಾರು. ಹಾಯ್ ರಚ್ಚು ಬಾಯ್. ನಾ ಬೀಸ್ಕೊಂಬರತ್ತ ನಮ್ಮ ರಚ್ಚು ನೋಡ್ರಿ ಇಷ್ಟೇ ಆಡತ್ತಾವ್ರಿ. ಅಲ್ಲ ರಚ್ಚು ಇವಾಗ ನಿನಗೆ ಅನ್ನ ಸಾರ ಮಾಡ್ತೀನಿ ನಚ್ಚು. ಅನ್ನ ಸಾರ ಉಂತಿ ಬಾ 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 ಬರ್ಲಿಕ್ಕೆ ಹ್ಯಾ ಮಾಡ್ತಾವ್ರಿ ಈಕಿ ಬರ್ಬೇಕಂತಾಳ್ರಿ ಒಳಗೆ. ಆದ್ರೆ ಅಲ್ಲಿ ಹೇಳಿಕ್ಕೆ ಇದು ಅಂತ ಆಗ್ತದೆ ಅಡಚಿನ ಆಗ್ತದೆ ಆಕಿ ಬಗ್ಗೆ ಇಳಿದು ಬರ್ತಾಳ್ರಿ ಅಂದ್ರು ಭೀ ನಾ ತೊಗೊಳ್ಳಿ ಅಂತೇಳಿ ಅಳಾಗತ್ತಾವ್ರಿ ಆಕಿ. ಹೌದಲ್ಲ ರಚು ನಾ ತಗೋಬೇಕು ನಿನಗೆ. ಬಾಯೆಲ್ಲ ಏನಿದು ಏನು ತಿಂದಿರಿ? ಹಾಂ ಬಾಳಿಕೆ ತೊಗೊಂಬಂದಿರು ಬಾಳಿಕೆ ತೊಗೊಂಡು ತಿಂದಾವ ನೋಡ್ರಿ. ನೆಗಡಿ ಜೋರು ಅದ ಅಂದ್ರು ಭೀ ಬಾಳಿಕೆ ತಿಂದಾವ. ಇವಾಗ ನೋಡ್ರಿ ಬ್ಯಾಳೆ ಕುದ್ದು ಬಳಕ ಮತ್ತು ಆಮೇಲೆ ನಮ್ಮ ರಚನಾಗಳು ಪಪ್ಪನೂ ಬಂದಿರು. ಅವ್ರಿಗೆ ಬಂದ ಬಳಕ ಅವ್ರಿಗೆ ಒಂದು ಸ್ವಲ್ಪ ಕಾಲ ಮರಿ ನೀರು ಕೊಟ್ಟು ಮಾಡಿ ಆಮೇಲೆ ಅವ್ರಿಗೆ ಅಲ್ಲಿ ಕೂತಿರೋ ಹೊರಗೆ ಅವ್ರು ಬರ್ರ ನಾನು ಒಂದು ಸ್ವಲ್ಪ ಕುತ್ತು ಮಾಡಿ ಬ್ಯಾಳೆ ಕುದ್ದಾತನೂ ಕೂತಿದ್ರಿ. ಅವ್ರು ಹೊರಗೆ ಕೂತಾರ. ನಾ ಇವಾಗ ಇದು ಮಾಡತ್ತೀನಿ ನೋಡ್ರಿ ಸಾರು ಮಾಡತ್ತೀನಿ ಬ್ಯಾಳೆ ಸಾರು ರೀ. ಅಕ್ಕಿನೂ ಹಾಕಿಟ್ಟೀನಿ ರೀ ಬೊಗಣ್ಯಾಗ ಇದು ಮಾಡ್ಬೇಕಂತೇಳಿ ಅಂದ್ರೆ ತೊಳೆದು ಹಾಕ್ಬೇಕಂತೇಳಿ ಇಟ್ಟೀನಿ ರೀ. ಇದು ಸಾರಾಗನ ಅನ್ನ ಮಾಡ್ಬೇಕಂತೇಳಿ ಬಿಟ್ಟೀನಿ. ಇವಾಗ ಸಾರು ಬ್ಯಾಳೆ ಕುದ್ದಾವಲ್ರಿ ಅದಕ್ಕೆ ಬ್ಯಾಳೆ ಅವ್ರಿಗೆ ನಮ್ಮ ಸಣ್ಣ ಸಮರ್ಥಗಳಿಗೆ ಅವ್ರಿಗೆ ಮರ ಬೇಕಾಗ್ಯದನ್ನ ನಾನು ಬ್ಯಾಳೆ ಜಲ್ತಿನೇ ಹಾಕಿದೆ. ಆಮೇಲೆ ಅಕ್ಕಿ ಬೊಗಣ್ಯಾಗ ಹಾಕಿ ಮರ ಕೊಟ್ರಿ ಅವರಿಗೆ. ಇವಾಗ ನಾನು ಸಾರು ಪಾಣೆ ಹೊಡ್ಯಾಗತ್ತೀನಿ ನೋಡ್ರಿ. ಇದು ಅಂದ್ರೆ ಜಲ್ದಿ ರಾಯಣಗಳು ಹೊಸೋಗಿರತ್ತೆ ರೀ. ಸಾಲಿಗೆ ಮುಂಜಾನೆ ಮಧ್ಯಾಹ್ನ ಕೊಂಡು ಹೋಗ್ತಾನಲ್ರಿ ಅಲ್ಲಿ ಮಧ್ಯಾಹ್ನಕ್ಕೆ ಒಂದಕ್ಕೆ ತುಂತಾರೆ ರೀ ಬರ್ನ ಹೊಸ ಆಗ್ತದೆ ರೀ ಅವನಿಗೆ. ಅದಕ್ಕೆಲ್ಲ ಮಾಡ್ತೀನಪ್ಪ ಬೀಸ್ಕೊಂಬಂದು ಮಾಡ್ತೀನಿ ಅಂತೇಳಿ ಬೀಸ್ಕೊಂಬಂದು ಇವಾಗ ಮಾಡ್ಲಾಗತ್ತೀನಿ ರೀ. ಅವನು ಹೊಸೋಗ್ಯದ ಅಂತ ಹೇಳ್ತಿದ್ದ. ಇವಾಗ ಜಲ್ದಿ ಪಟ್ಟನೆ ಮಾಡ್ದಂದ್ರೆ ಅವನು ಊಟ ಮಾಡ್ತಾನೆ ರೀ. ಯಾಕಂದ್ರೆ ಮುಂಜಾನೆ ಚಾ ಬಿಸ್ಕಿಟ್ ತಿಂದು ಹೋಗ್ತಾನೆ ರೀ. ಆಮೇಲೆ ಮಧ್ಯಾಹ್ನಕ್ಕೆ ಒಂದು ಊಟ ಉಂತಾನ ಸಂಜೆಗೆ ಇಷ್ಟು ಅಂತ 2 ಊಟ ಉಂತಾನೆ ನೋಡ್ರಿ ಅವ. ಬೇಕಂದ್ರೆ ಮುಂಜಾನೆ ಉಣ್ಣು ಅಂದ್ರೂ ಉಣಂಗಿಲ್ಲ ರೀ ಅವ. ಹೊಸು ಇಲ್ಲ ಬಿಸ್ಕಿಟ ಚಾ ತಿಂದೀನಿ ಅಂತ ಹೇಳ್ತಾನೆ ರೀ. ಅದಕ್ಕಾಗೆ ಈಗ ಜಲ್ದಿ ಮಾಡ್ದೆ ಅಂದ್ರೆ ಬರತ್ತಾನ ಒಂದು ಸ್ವಲ್ಪ ಏನು ರೀ ಮುಂಜಾನೆ ಅನ್ನ ಸಾರ ಹಿಂಗೇನು ರೀ ಉಣ್ತಾನೆ ರೀ. ಅದ್ರ ಏನೂ ಇದ್ದಿತ್ತಿಲ್ಲ ಅಂದ್ರೆ ಒಂದು ಸ್ವಲ್ಪ ದುಕಾನ್ದಂದು ಅದು ಇದು ತೊಗೊಂಬಂದು ತಿಂತಾನೆ. ಬರತನ ಚಪಾತಿ ಆಮೇಲೆ ಗಟ್ಟಿ ಪಲ್ಯ ಇತ್ತು ಅದು ತೊಗೊಂಡು ಊಟ ಮಾಡಿದ್ರಿ ಅವ. ಇವಾಗ ಒಂದು ಸ್ವಲ್ಪ ಅನ್ನ ಸಾರು ಮಾಡ್ತೀನಿ ನಾನು ಆಯ್ತು ಅಂತೇಳಿ ಬರ್ಕೋತ ಕೂತಾನೆ ರೀ ಅವ ರಾಯಣ. ಒಂದು ಬರೆಯೋದು ಒಂದು 2-3 ಪೇಜ್ ಹಾಕ್ಕೊಡ್ತಾರೆ ಅವ್ರನ್ನೂ ಜಾಸ್ತಿನೇ ಹಾಕ್ಕೊಡ್ತಾರೆ. ಅದಕ್ಕಾಗೆ ಅವ್ನು ಬರ್ಕೋತ ಕೂತ್ಬಿಡ್ತಾನೆ ರೀ. ಇವಾಗ ಸಾರು ಆದ ಬಳಿಕ ನಾನು ಕುಕ್ಕರ್ದಾಗೆ ಅನ್ನ ಹಾಕ್ತೀನಿ. ಅದಕ್ಕಾಗೆ ಸಾರು ಮಾಡತ್ತೀನಿ ನೋಡ್ರಿ. ಇವಾಗ ಕುಕ್ಕರ್ದಾಗ ಎಲ್ಲ ಬ್ಯಾಳೆ ಹತ್ತಿರ್ತದಲ್ಲ ರೀ ಆಜು ಬಾಜು ಎಲ್ಲ ಹಿಂಗೆ ಸುತ್ತೆಲ್ಲ ಬ್ಯಾಳೆ ಹತ್ತಿರ್ತದೆ. ಅದು ಬ್ಯಾಳೆ ಒಂದು ಸ್ವಲ್ಪ ತೊಳ್ಕೊಂಡ್ಕೆರೆ ಹಾಕಿದ್ರಿ ನಾನು ಅದ್ರಾಗ. ಭಾಳ ಅಂದ್ರೆ ಭಾಳ ಮೆತ್ತ ಕುದಿಸಿ ನೋಡ್ರಿ ಬ್ಯಾಳಿನೇ ಒಟ್ಟು ಬ್ಯಾಳಿನೇ ಕಾಣಿಸಲ್ಗೆ ಅದ್ರ ಹಂಗೆ ಕುದಿಸಿನ ಬ್ಯಾಳೆ. ಯಾಕಂದ್ರೆ ಚಂದ ಆಗ್ತದಲ್ರಿ ಸಾರ ಅದ್ರ ಕಲೆಗೆ ಇದು ಮಾಡೀನಿ. ಎಲ್ಲ ಹಾಕ್ಯಾರೆ ಪಾಣೆ ಹೊಡೆದ ಬಳಿಕ ಒಂದು ಸ್ವಲ್ಪ ಉಪ್ಪು ಹಾಕಿರಿ ರುಚಿಗೆ ತಕ್ಕಷ್ಟು. ಎಲ್ಲ ಇವಾಗ ತೆಗೆದು ಇಡಬೇಕಲ್ರಿ ಎಲ್ಲ ಮುಚ್ಚಿ. ಯಾಕಂದ್ರೆ ಎಲ್ಲ ಇದ್ರದ್ದು ಕೆಲಸ ಆಯ್ತಲ್ರಿ ಖಾರಿಂದ ಉಪ್ಪಿಂದು. ಅನ್ನಕ್ಕಿಟ್ಟು ಉಪ್ಪು ಹಾಕಿದಂದ್ರೆ ಆಯ್ತು ರೀ ಕದಮ್ ಆಯಿತು ಅಡುಗೆ ಆದಾಗ ನೋಡ್ರಿ. ಇದು ಸಾರು ಇಟ್ಟಾದ ಬಳಿಕ ಅನ್ನ ಇಟ್ಟು ಮಾಡಿಬಿಡ್ತೀನಿ ರೀ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಎಲ್ಲ.